ಇವತ್ತು ಕಾರ್ಯಕರ್ತರಾಗಿದ್ದೀವಿ, ಗ್ರಾಮ ಪಂಚಾಯತಿ ಟಿಕೆಟ್ ಬೇಕು. ಗ್ರಾಮ ಪಂಚಾಯತಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನೇ ಕಟ್ಟಿರೋ ಮನೆಯನ್ನು ನಾನು ಕೆಡವುತ್ತೀನಿ ಅನ್ನೋ ಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನದಿಂದ ಸುಶೋಭಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ 2015ರಲ್ಲಿ ಭಾರತ ರತ್ನ ಸಿಕ್ತು ಅನ್ನೋದು ಅವ್ರಿಗೆ ಕೊಡಲಾಯ್ತು. ಆ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯ್ತು. ಆಮೇಲೆ ಯಾರ್ಯಾರೋ ಅವರವ್ರ ಕಾಲದಲ್ಲಿ ಭಾರತ ರತ್ನವನ್ನು ಅವ್ರಿಗೆ ಕೊಟ್ಕೊಂಡಿದ್ರು ಅಂತ. ಅವ್ರಿಗೆ ಕೊಟ್ಕೊಂಡಿದ್ರು ಮಾತ್ರ ಅಲ್ಲ, ಖಾಸಗಿಯಾಗಿ ಕೆಲವು ಸಲ ಕೇಳಿದರೆ ಆ ಭಾರತ ರತ್ನಕ್ಕೆ ಮುಂಚೆ ಏನು ಹೊಗಳುವ 4 ವಾಕ್ಯಗಳಿರಬೇಕು ಅದನ್ನೇ ಅವರು ಕೂಡ ಪ್ರೂಫ್ ರೀಡಿಂಗ್ ಮಾಡಿದ್ರು ಅಂತ ನಾನು ಅಧಿಕಾರದ ಕಾರಿಡಾರ್ಗಳ ಗಾಳಿ ಸುದ್ದಿಗಳನ್ನು ಕೇಳಿದ್ದೀನಿ. ಆ ಥರದ ವ್ಯಕ್ತಿಗಳ ಮಧ್ಯದಲ್ಲಿ ಅಟಲ್ಜಿ ಭಾರತ ರತ್ನ ಕೊಡ್ಬೋದಾಗಿರುವಂಥ 6 ಸನ್ನಿವೇಶಗಳಲ್ಲಿ ಯಾವ ಸಂದರ್ಭದಲ್ಲೂ ಅಟಲ್ಜಿ ತನಗೆ ಭಾರತ ರತ್ನ ಕೊಟ್ಕೊಳ್ಳಿಲ್ಲ. ಯಾಕಂದರೆ ಅವರು ಬೆಳೆದು ಬಂದಿರತಕ್ಕಂಥ ಪರಿಸರ, ಬೆಳೆದು ಬಂದಿರತಕ್ಕಂಥ ಪಾಠಶಾಲೆ, ಪಡ್ಕೊಂಡಿರ್ತಕ್ಕಂಥ ಸಂಸ್ಕಾರದಲ್ಲಿ ಸ್ವಂತ ಅನ್ನೋದು ಇರಲಿಲ್ಲ ಅಂತಿಲ್ಲ, ಅದು ಕಡೆಯಾಗಿತ್ತು. ರಾಜಕಾರಣದಲ್ಲಿ ಸ್ವಂತ ಅನ್ನೋದು ಇಲ್ಲ ಅಂತ ಹೇಳಲಿಕ್ಕೆ ನಂಗೆ ಧೈರ್ಯ ಇಲ್ಲ. ಆದರೆ ಅದು ಲಾಸ್ಟ್ ಪ್ರಯಾರಿಟಿಲಿತ್ತು ಅಂತ, ಅದು ಕಡೆ ಪ್ರಯಾರಿಟಿ, ಕಡೆ ಆದ್ಯತೆಯಲ್ಲಿತ್ತು. ಹೀಗಾಗಿ 2 ಪ್ರಧಾನಮಂತ್ರಿಗಳು ತಮ್ಮ ಜೀವಿತ ಕಾಲದಲ್ಲೇ ತಮಗೆ ಭಾರತ ರತ್ನ ಕೊಟ್ಕೊಂಡಿದ್ದಂಥ ಉದಾಹರಣೆ ಇರಬೇಕಾದ್ರೆ ಅಟಲ್ಜಿಯವರ ವ್ಯಕ್ತಿತ್ವದಲ್ಲಿ ಅಟಲ್ಜಿಯವ್ರಿಗಿದ್ದಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರತಿಭೆಗಳಲ್ಲಿ ಅಟಲ್ಜಿ ಯಾವಾಗಲೂ ತನಗೆ ತಾನು ಕೊಟ್ಕೊಳ್ಬೋದಾಗಿತ್ತು ಆದರೆ ಆ ಥರದ್ದೊಂದು ವ್ಯಕ್ತಿನೇ ಆಗಿರಲಿಲ್ಲ. ಯಾಕಂದರೆ ಅವ್ರು ಬೆಳೆದು ಬಂದಿದ್ದು ಅವ್ರ ತಂದೆಯಾಗಿದ್ದಂಥ ಕೃಷ್ಣ ಬಿಹಾರಿ ಅವರ ಪಾಠಶಾಲೆಯಲ್ಲಿ, ಅವ್ರ ತಾಯಿ ಆಗಿದ್ದಂಥ ಕೃಷ್ಣಾದೇವಿಯ ಮನೆಯ ಪಾಠಶಾಲೆಯಲ್ಲಿ ಅವರು ಬೆಳೆದು ಬಂದಿದ್ದು. ಇಲ್ಲಿರ್ತಕ್ಕಂಥ 100,000 ಕಾರ್ಯಕರ್ತರು ಹೇಗೆ ಬೆಳೆದು ಬಂದಿದ್ದಾರೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಠಶಾಲೆಯಲ್ಲಿ ಅವ್ರು ಬೆಳ್ಕೊಂಡ್ಬಂದಿದ್ರು. ಎಲ್ಲಿ ದೇಶ ಮೊದಲು, ಪಕ್ಷ ನಂತರ, ಸ್ವಂತ ಅಂತಿಮವಾಗಿರ್ತಕ್ಕಂಥ ಹಂತ ಇಲ್ಲ ಅಂತ ಹೇಳೋದಿಲ್ಲ. ದೇಶದ ಹಿತದಲ್ಲಿ ಪಕ್ಷದ ವ್ಯವಸ್ಥೆಯ ಒಳಗೆ ನನಗೂ ಏನಾದರೂ ಸಿಗುತ್ತಾದರೆ ಸಿಗಲಿ ಅನ್ನುವಂಥ ಪಕ್ಷ ಇದು. ಏನು ಬೇಡ ಅಂತಲ್ಲ, ನಾವೇನು ಸನ್ಯಾಸಿಗಳಲ್ಲ ಇಲ್ಲಿ ಕೂತ್ಕೊಂಡಿರ್ತಕ್ಕ. ನನಗೆ ಒಬ್ಬನಿಗೆ ನಿಷೇಧ ಇರೋದು, ಇಡೀ ಸಭೆಯಲ್ಲಿ ಏನನ್ನಾದರೂ ತಗೊಳ್ಬಾರ್ದು ಅನ್ನುವಂಥ ಪ್ರೊಫೈಲ್ ಇರೋದು ನನಗೊಬ್ಬನಿಗೆ, ಇನ್ನು ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಇಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೂಡ ಇಲ್ಲ. ಇನ್ನೆಲ್ರಿಗೂ ಏನಾದರೂ ಪಡ್ಕೊಳ್ಬೇಕು ರಾಜಕಾರಣದಲ್ಲಿ. ಆದರೆ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ಈ ದೇಶದಲ್ಲಿ 1 ದಿನದ ಮುಖ್ಯಮಂತ್ರಿ ಆದಂಥವ್ರು ಇದ್ದಾರೆ. ಒಬ್ಬರೇ ಮೇಲೆ ಒಬ್ಬರೇ ಅವ್ರು ಯಾವುದೇ ಪಾರ್ಟಿ ಇಲ್ಲ, ಪಕ್ಷೇತರವಾಗಿ ಗೆದ್ದಿದ್ದಂಥವರು, ರಾಜಕೀಯದ ಒಳಸುಳಿಗಳಲ್ಲಿ ಅವರು ಮುಖ್ಯಮಂತ್ರಿನೂ ಆದರೂ, ಒಂದೇ ಒಂದಿನ ಮುಖ್ಯಮಂತ್ರಿ ಆದರು, 2 ದಿನ ರಾಜೀನಾಮೆ ಕೊಡಬೇಕಾಯ್ತು. ಆದರೆ ಮಾಜಿ ಅನ್ನಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಹುಚ್ಚುತನ ಇದೆಯಲ್ಲ, ಆ ಕಾರಣಕ್ಕೆ ಒಂದಿನ ಮುಖ್ಯಮಂತ್ರಿ ಆದರು. ಅಂಥವ್ರ ಮಧ್ಯದಲ್ಲಿ ಅಟಲ್ಜಿ ಈ ದೇಶದಲ್ಲಿ 60 ಸುದೀರ್ಘ ವರ್ಷಗಳ ಕಾಲ 1955ನೇ ಇಸ್ವಿಯಿಂದ 2005ರವರೆಗೆ 50 ಸುದೀರ್ಘ ವರ್ಷಗಳ ಕಾಲ ಸಕ್ರಿಯವಾಗಿರ್ತಕ್ಕಂಥ ರಾಜನೀತಿಯಲ್ಲಿದ್ದರು. ಯಾಕಂದರೆ 2006ರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾನು ಅವರ ಕಡೆ ಭಾಷಣ ಕೇಳಿದೆ ಲಕ್ನೋದಲ್ಲಿ. ಆರೋಗ್ಯ ತುಂಬ ಚೆನ್ನಾಗಿತ್ತು ಅಂತೇನಿಲ್ಲ, ಕಡೆ ಭಾಷಣ ಕೇಳಿದೆ. ಅಂದರೆ 51 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಯಾವುದೇ ಹಪಾಹಪಿತನ ಇಲ್ಲದೆ ಇವತ್ತು ಕಾರ್ಯಕರ್ತರಾಗಿದ್ದೀವಿ, ಗ್ರಾಮ ಪಂಚಾಯತಿ ಟಿಕೆಟ್ ಬೇಕು. ಗ್ರಾಮ ಪಂಚಾಯತಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನೇ ಕಟ್ಟಿರೋ ಮನೆಯನ್ನು ನಾನು ಕೆಡವುತ್ತೀನಿ ಅನ್ನುವಂಥ ದಿನಗಳಲ್ಲಿ, ನಾನೇ ಕಟ್ಟಿರೋ ಮನೆಯನ್ನು ನಾನು ಬೇರೆಯವ್ರು ಕಟ್ಟಿರೋ ಮನೆ ಕೆಡಬೋದು ಅದು ಒಂಥರ ಅರ್ಥ ಆಗುತ್ತೆ ಅಂತಲೇ. ಆದರೆ ನಾನೇ ಕಟ್ಟಿರೋ ಮನೆ ನಾನು ಕೆಡವುತ್ತೀನಿ ಅನ್ನುವಂಥ ದಿನಗಳಲ್ಲಿ ನನಗೆ ಯಾವುದೋ ನಾಮಿನೇಷನೋ ನನಗೆ ಯಾವುದೋ ಕಾಂಟ್ರಾಕ್ಟ್ ಆಗಲಿಲ್ಲ ಅಂತ ಕೇಳಿದ್ರೆ ತಾಯಿ ಸಮಾನವಾಗಿರ್ತಕ್ಕಂಥ ಪಕ್ಷವನ್ನು ಹಾದಿ ಬೀದಿಲಿ ಬೈಕೊಂಡು ಓಡಾಡ್ತೀನಿ ಅಂತ ಅಂದ್ಕೊಳ್ಳೋರ ಅಂತ ಕೆಲವು ಇಂಡಿವಿಜುವಲ್ಗಳ ಮಧ್ಯದಲ್ಲಿ ಹುಟ್ಟದ ರಾಜಕಾರಣಕ್ಕೆ ಬಂದಾಗ ಯಾವ ಕಾರಣಕ್ಕೂ ಅಧಿಕಾರ ಸಿಗೋದಿಲ್ಲ ಅನ್ನುವಂಥ ಪಕ್ಷ ಭಾರತೀಯ ಜನಸಂಘ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ 4-6 ಜನ ಜನಸಂಘಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಜನಸಂಘಕ್ಕೆ ಮತ ಹಾಕಿದ್ದಾರೆ. 4 ಅಲ್ಲ, ಒಂದು ಕಾರ್ಕಳ ಆಗಿದ್ದರಿಂದ 10 ಜನ ಅಂತ ಹೇಳ್ಬೋದು. ಬೇರೆ ತಾಲೂಕಲ್ಲಿ ಹೋದ್ರೆ 4 ಜನ, ಒಂದು 10 ಜನ ಕಾರ್ಯಕರ್ತರು ವೇದಿಕೆ ಮೇಲೂ ಇದ್ದಾರೆ. ಪ್ರಭಾಕರ್ ಕಾಮತ್ ಇದ್ದಾರೆ, ಇನ್ನೊಂದಷ್ಟು ಜನ ಕಾರ್ಯಕರ್ತರು ನನಗೆ ವಯಸ್ಸಿನ ಕಾರಣಕ್ಕೆ ಮತ್ತು ಹೆಸರಿನ ಕಾರಣಕ್ಕೆ ಅವರ ಹೆಸರನ್ನು ನಾನು ತಗೊಳ್ಬೋದು ಅನ್ಸಲ್ಲ. ಹಾಗೆ ಜನಸಂಘಕ್ಕೆ ಕೆಲಸ ಮಾಡಿದಂಥವ್ರು, ಜನಸಂಘಕ್ಕೆ ಮತ ಹಾಕಿದಂಥವ್ರು ಒಂದು 40-50 ಜನ 10 ಜನ ಇಲ್ಲಿ ಇರ್ಬೋದು, ಈ ಸಭೆಯಲ್ಲಿ ಇರ್ಬೋದು. ಆ 51ನೇ ಇಸ್ವಿಯಲ್ಲಿ ಜನಸಂಘ ಪ್ರಾರಂಭ ಆದಾಗ ಕೈಯಲ್ಲಿದ್ದಂಥ ಅಧಿಕಾರವನ್ನು ಬಿಟ್ಟು ಬಂದು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡಿದ್ರು ಒಂದು ಉದ್ದೇಶಕ್ಕೆ. ನೆನ್ಪಿಟ್ಕೊಳ್ಳಿ.